ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನೋಡ್ ರಾಧಿಕಾ, ನಿಂಗೆ ಒಂದು ಹೊಸ ಜೀವನ ಸಿಗ್ತಾ ಇದೆ. ನಾವೆಲ್ಲರೂ ಆಸೆ ಪಟ್ಟ ಹಾಗೆ ಚಿರು ನಿಂಗ್ ತಾಳಿ ಕಟ್ತಾನೆ ಅಂತ ನಾವು ಖುಷಿಯಾಗಿದ್ದೀವಿ. ಆದ್ರೆ ನೀನ್ ನೋಡಿದ್ರೆ ವೈರಾಗ್ಯ ಬಂದೋಳ್ ತರ ಇದೀಯಾ. ಯಾಕ್ ರಾಧಿಕಾ, ಏನಾಯ್ತು? ಯಾಕ್ ಬೇಜಾರಲ್ಲಿದ್ಯಾ? ಚಿರುನ ನಾನ್ ಮದ್ವೆ ಆಗ್ತಿಲ್ಲ ಅಂತ ಹೇಗಮ್ಮ ನಿನ್ನ ಹತ್ರ ಹೇಳಿ? ಚಿರು ಅಮ್ಮನ್ಗೆ ನಾನಂದ್ರೆ ಇಷ್ಟ ಇಲ್ಲ. ಇಷ್ಟು ದಿನ ಇಷ್ಟ ಅನ್ನೋ ಥರ ನಾಟಕ ಮಾಡಿದ್ರು. ಒಂದ್ ಮಾತ್ರ ನನಗ್ ಗೊತ್ತು, ಈ ಜನ್ಮದಲ್ಲಿ ನಾನು ಚಿರು ಇಬ್ರು ಒಂದಾಗೋದಕ್ ಸಾಧ್ಯ ಇಲ್ಲಮ್ಮ. ಅಂತ ಪುಣ್ಯ ನಾನ್ ಮಾಡಿಲ್ಲ. ರಾಧಿಕಾ, ಯಾಕಮ್ಮ ಕಣ್ಣಲ್ಲಿ ನೀರು? ಏನಿಲ್ಲಮ್ಮ. ರಾಧಿಕಾ, ಏನೂ ಇಲ್ಲ ಅಂತಿದ್ಯಾ, ಮತ್ತೆ ಯಾಕೆ ಕಣ್ಣೀರು? ರಾಧಿಕಾ, ನೀನ್ ಯಾವತ್ತೂ ಕಣ್ಣಲ್ಲಿ ನೀರ್ ತುಂಬಿಕೊಂಡೋಳೆ ಅಲ್ಲ. ಅಂಥದ್ರಲ್ಲಿ ನೀನ್ ಇವತ್ತು ಅಳ್ತಿದ್ಯಾ ಅಂದ್ರೆ ಏನೋ ಸಮಸ್ಯೆ ಆಗಿದೆ. ಏನು ಅಂತ ನಮ್ಮ ಹತ್ರ ಹೇಳ್ಕೊ. ಏನೂ ಇಲ್ಲ ಅದ್ಕೆ. ಮನೆಯವರೆಲ್ಲ ಕಷ್ಟಪಡಬಾರ್ದು ಅಂತ ನಿನ್ನ ನೋವನ್ನ ನೀನೇ ನುಂಗ್ಕೋಬೇಡ. ಅದೇನಂತ ಹೇಳಕ್ಕ? ಏನೂ ಇಲ್ವೋ? ನನಗೆ ಯಾಕಿಂತ ಶಿಕ್ಷೆ? ಚಿರುವಿಂದ ದೂರ ಆಗೋದಕ್ಕೆ ನನಗೆ ನೋವಾಗ್ತಿದೆ. ನನ್ನ ನೋಡಿ ನಮ್ಮ ಮನೆಯವ್ರು ಕೂಡ ನೊಂದ್ಕೊಳ್ತಿದ್ದಾರೆ. ಚಿರು ನಾನು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ರಾಧಿಕಾ, ಏನೇ ಇದ್ರೂ ಪರವಾಗಿಲ್ಲ, ಹೇಳಮ್ಮ, ಏನಾಯ್ತಮ್ಮ? ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಹಾಗೇನಾದ್ರೂ ನಿನ್ ಮನ್ಸಲ್ಲಿ ನೋವಿದ್ರೆ ನಮ್ಮ ಹತ್ರ ಹೇಳ್ಕೋ. ರಾಧಿಕಾ, ಏನಾಯ್ತು ಹೇಳು? ಅಮ್ಮ, ಅದು ಸಿಸ್ಟರ್, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯ್ತು.